ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಕಾಂಪೌಂಡ್ ಒಳಗೆ ಯಾರೋ ಬಂದು ಒಂದು ಟೆಂಟ್ ಅನ್ನ ಹಾಕಿದ್ದಾರೆ. ಮೊದಲು ಒಬ್ಬರೇ ಇದ್ರು, ಆಮೇಲೆ ಅವರ ಫ್ಯಾಮಿಲಿ ಬಂತು. ಈಗ ನೋಡಿದ್ರೆ ನಿಮ್ಮ ಅರ್ಧ ಜಾಗ ಅವರ ಪಾಲಾಗಿದೆ. ನೀವು ಕೇಳಕ್ ಹೋದ್ರೆ ಇದು ನಮ್ದೇ ಜಾಗ ಅಂತ ನಿಮ್ಗೆ ಆವಾಜ್ ಹಾಕ್ತಾರೆ. ಈಗ ನೀವೇನ್ ಮಾಡ್ತೀರಾ? ಸುಮ್ನಿರ್ತೀರಾ ಅಥವಾ ಅವರನ್ನ ಕುತ್ತಿಗೆ ಹಿಡಿದು ಹೊರಗಾಕ್ತೀರಾ? ಸರಿಯಾಗಿ ಇಂಥದ್ದೇ ಪರಿಸ್ಥಿತಿ ಈಗ ನಮ್ಮ ಭಾರತದ ಒಂದು ರಾಜ್ಯದಲ್ಲಿದೆ. ಹೌದು, ನಾನು ಮಾತಾಡ್ತಾ ಇರೋದು ಅಸ್ಸಾಂ ಬಗ್ಗೆ. ಅಸ್ಸಾಂನಲ್ಲಿ ಎಲೆಕ್ಷನ್ ಕಾವು ಜೋರಾಗಿದೆ. ಬಟ್ ಈ ಸಲದ ಎಲೆಕ್ಷನ್ ನಾರ್ಮಲ್ ಆಗಿಲ್ಲ. ಅಲ್ಲಿ ನಡೀತಾ ಇರೋದು ಬರೀ ಓಟಿನ ಬೇಟೆಯಲ್ಲ, ಅದು ಅಸ್ತಿತ್ವದ ಹೋರಾಟ. ಅಲ್ಲಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಸೇರ್ಕೊಂಡು ಎಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಗಳು ಗಡಗಡ ನಡುಕ್ತಾ ಇದ್ದಾರೆ. ಚುನಾವಣೆ ಮುಗಿಯೋದ್ರೊಳಗೆ ಜಾಗ ಖಾಲಿ ಮಾಡಿ, ಇಲ್ಲಾಂದ್ರೆ ನಾವು ಎತ್ತಿ ಬಿಸಾಕ್ತಿವಿ ಅನ್ನೋ ರೇಂಜಿಗೆ ಅಲ್ಲಿನ ಪಾಲಿಟಿಕ್ಸ್ ಬಿಸಿಯಾಗಿದೆ. ಅಷ್ಟಕ್ಕೂ ಅಸ್ಸಾಂನಲ್ಲಿ ಏನಾಗ್ತಾಗಿದೆ? 40% ಜನಸಂಖ್ಯೆ ಬಗ್ಗೆ ಹಿಮಂತ ಬಿಸ್ವಾ ಶರ್ಮಾ ಅಷ್ಟೊಂದು ಟೆನ್ಷನ್ ತಗೊಂಡಿರೋದು ಯಾಕೆ? ಇತಿಹಾಸದಲ್ಲಿ ನೆಹರು ಮಾಡಲು ಹೊರಟಿದ್ದ ಆ ಒಂದು ತಪ್ಪು ನಿರ್ಧಾರ ಇವತ್ತು ಅಸ್ಸಾಂಗೆ ಹೇಗೆ ಮುಳುವಾಗ್ತಾಗಿದೆ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈಗ ಮ್ಯಾಟ್ರಿಗೆ ಬರೋಣ. ಅಸ್ಸಾಂನಲ್ಲಿ ಮುಂದಿನ ವರ್ಷ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡಿಬೇಕಿದೆ. ಎಲೆಕ್ಷನ್ಗೆ ಇನ್ನೂ ಟೈಮ್ ಇದೆ ಅಲ್ವಾ ಅಂತ ನೀವು ಅನ್ಕೋಬಹುದು. ಆದ್ರೆ ಬಿಜೆಪಿ ಈಗಾಗಲೇ ಫೀಲ್ಡ್ ಹಿಡಿದು ಬ್ಯಾಟಿಂಗ್ ಅನ್ನ ಶುರು ಮಾಡಿದೆ. ರೀಸೆಂಟ್ ಆಗಿ ಅಸ್ಸಾಂನಲ್ಲಿ ಒಂದು ಬೃಹತ್ ರ್ಯಾಲಿ ನಡೀತು. ವೇದಿಕೆ ಮೇಲೆ ಸಾಕ್ಷಾತ್ ಚಾಣಕ್ಯ ಅಮಿತ್ ಶಾ ಇದ್ರು. ಪಕ್ಕದಲ್ಲೇ ಅಸ್ಸಾಮಿನ ಫೈರ್ ಬ್ರ್ಯಾಂಡ್ ಲೀಡರ್ ಹಿಮಂತ ಬಿಸ್ವಾ ಶರ್ಮಾ ಕೂಡ ಇದ್ರು. ಅಲ್ಲಿ ಹಿಮಂತ್ ಅವರು ಮಾಡಿರೋ ಭಾಷಣ ಇದೆಯಲ್ಲ, ಅದು ಬರೀ ಭಾಷಣ ಅಲ್ಲ, ಅದು ಅಕ್ಷರಶಃ ಒಂದು ಅಲ್ಟಿಮೇಟಮ್ ಆಗಿತ್ತು. ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಅಸ್ಸಾಂನಲ್ಲಿ ಅಕ್ರಮವಾಗಿ ನೆಲೆಸಿರುವ ಪ್ರತಿಯೊಬ್ಬ ಬಾಂಗ್ಲಾದೇಶಿ ನುಸುಳುಕೋರರನ್ನ ನಾವು ವಾಪಸ್ ಕಳಿಸ್ತೇವೆ. ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಸ್ಸಾಮಿನ ಮಣ್ಣನ್ನ ಕ್ಲೀನ್ ಮಾಡೋದೇ ನಮ್ಮ ಮೊದಲ ಕೆಲಸ. ನಾವು ಸುಮ್ಮನೆ ಕೂರೋದಿಲ್ಲ, ಇವರನ್ನ ಹೊರಗೆ ಹಾಕೋವರೆಗೂ ನಮಗೆ ನಿದ್ದೆ ಬರಲ್ಲ ಅಂತ ಹೇಳಿದ್ದಾರೆ. ನೀವು ಗಮನಿಸಬೇಕು, ಇದು ಯಾವುದೋ ಲೋಕಲ್ ಲೀಡರ್ ಹೇಳ್ತಾ ಇರೋ ಮಾತಲ್ಲ. ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದೇಶದ ಗೃಹ ಸಚಿವರ ಎದುರುಗಡೆ ನಿಂತು ಹೇಳ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ಕೇಂದ್ರ ಸರ್ಕಾರ ಇದಕ್ಕೆ ಫುಲ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾನೆ ಅರ್ಥ ಅಲ್ವಾ? ಅಮಿತ್ ಶಾ ಕೂಡ ಸುಮ್ಮನೆ ಕೂರ್ಲಿಲ್ಲ. ಅವರು ಕೂಡ ಮೈಕ್ ತಗೊಂಡು ಬರೀ ಅಸ್ಸಾಂ ಅಲ್ಲ, ಇಡೀ ಭಾರತದಿಂದ ನಾವು ಈ ಗೆದ್ದಲು ಹುಳುಗಳನ್ನ ಅಂದ್ರೆ ಅಕ್ರಮ ವಲಸಿಗರನ್ನ ಕ್ಲೀನ್ ಮಾಡೋ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿದೆ. ಬರುವ ಎಲೆಕ್ಷನ್ ಅಲ್ಲಿ ಅಭಿವೃದ್ಧಿ, ರಸ್ತೆ, ನೀರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ರಮ ವಲಸಿಗರು ವರ್ಸಸ್ ಸ್ಥಳೀಯರು ಅನ್ನೋದೇ ಮೇಜರ್ ಎಲೆಕ್ಷನ್ ಇಶ್ಯೂ ಆಗೋದ್ರಲ್ಲಿ ಡೌಟ್ ಆಗಿಲ್ಲ. ಈಗ ನಿಮ್ಗೊಂದು ಡೌಟ್ ಬರಬಹುದು, ಯಾಕೆ ಅವರು ಈ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ? ಇದು ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸಾ ಅಥವಾ ನಿಜವಾಗ್ಲೂ ಇಲ್ಲಿ ಸಮಸ್ಯೆ ಇದೆಯಾ? ಸ್ನೇಹಿತರೆ, ಇಲ್ಲಿ ನೀವು ಎಮೋಷನ್ಸ್ ಅನ್ನ ಬಿಟ್ಟು ಸ್ವಲ್ಪ ಡೇಟಾ ಅಥವಾ ಅಂಕಿಅಂಶಗಳನ್ನ ನೋಡ್ಲೇಬೇಕು. ಹಿಮಂತ ಬಿಸ್ವಾ ಶರ್ಮಾ ಅವರ ಪ್ರಕಾರ ಅಸ್ಸಾಂನಲ್ಲಿ ಈಗ ಸುಮಾರು 40% ಜನಸಂಖ್ಯೆ ಬಾಂಗ್ಲಾದೇಶಿ ಮೂಲದವರೇ ಆಗಿದ್ದಾರಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 40% ಜನ ಹೊರಗಿನವರು ಅಂದ್ರೆ ಅಲ್ಲಿನ ಮೂಲ ನಿವಾಸಿಗಳ ಕಥೆ ಏನಾಗ್ಬೇಡ. ಹಿಮಂತ ಅವರು ಒಂದು ಭಯಾನಕ ಸತ್ಯವನ್ನ ಜನರ ಮುಂದಿಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನಾಗ್ತಾಗಿದೆ ನೋಡಿ. ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾಗಿದೆ, ಅರಾಜಕತೆ ಸೃಷ್ಟಿಯಾಗಿದೆ. ಅಲ್ಲಿನ ಸರ್ಕಾರವನ್ನೇ ಜನ ಕಿತ್ತು ಹಾಕಿದ್ದಾರೆ. ನಮ್ಮ ಅಸ್ಸಾಂನಲ್ಲಿ ಈ 40% ಜನಸಂಖ್ಯೆ ಹೀಗೆಯೇ ಹೆಚ್ಚಾಗ್ತಾ ಹೋದ್ರೆ ಮುಂದೊಂದು ದಿನ ಅಸ್ಸಾಂ ಕೂಡ ಇನ್ನೊಂದು ಬಾಂಗ್ಲಾದೇಶ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಎಚ್ಚರಿಸಿದ್ದಾರೆ. ಇದು ಬರೀ ರಾಜಕೀಯ ಹೇಳಿಕೆ ಅನ್ಸಲ್ಲ, ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ಕೂಡ ಹಾಗೆ ಇದೆ. ಅಸ್ಸಾಂನ ಅಸ್ಸಾಮಿ ಭಾಷೆ ಮಾತಾಡೋ ಜನ ಈಗ ಮೈನಾರಿಟಿ ಆಗೋ ಹಂತಕ್ಕೆ ತಲುಪಿದ್ದಾರೆ. ಅಲ್ಲಿನ ಸಂಸ್ಕೃತಿ, ಆಚಾರ ವಿಚಾರಗಳು ಮಾಯವಾಗ್ತಾಗಿದೆ. ಇದನ್ನೇ ಬಿಜೆಪಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾಗಿದೆ. ನಮಗೆ ವೋಟನ್ನ ಹಾಕಿ ನಾವು ನಿಮ್ಮ ಅಸ್ತಿತ್ವವನ್ನ ಉಳಿಸ್ತೀವಿ ಅನ್ನೋದು ಅವರ ಸ್ಟ್ರಾಂಗ್ ಮೆಸೇಜ್ ಆಗಿದೆ. ಇಲ್ಲಿ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಕು. ಅಸಲಿ ಕತೆ ಶುರುವಾಗೋದು ನಮಗೆ ಸ್ವಾತಂತ್ರ್ಯ ಬರೋ ಟೈಮ್ನಲ್ಲಿ. ರೀಸೆಂಟ್ ಆಗಿ ಅಸ್ಸಾಂನಲ್ಲಿ ಒಂದು ಹೊಸ ಏರ್ಪೋರ್ಟ್ ಟರ್ಮಿನಲ್ ಓಪನ್ ಆಯ್ತು. ಅದಕ್ಕೆ ಲೋಕಪ್ರಿಯ ಗೋಪಿನಾಥ್ ಬರ್ಡೋಲೋಯ್ ಅಂತ ಹೆಸರಿಡಲಾಗಿದೆ. ಪ್ರಧಾನಿ ಮೋದಿ ಕೂಡ ತಮ್ಮ ಭಾಷಣದಲ್ಲಿ ಇವರ ಹೆಸರನ್ನ ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಯಾರು ಈ ಬರ್ಡೋಲೋಯ್? ಇವರಿಗೂ ಇವತ್ತಿನ ಪಾಲಿಟಿಕ್ಸ್ಗೂ ಏನು ಸಂಬಂಧ? ಸ್ನೇಹಿತರೆ, ಗೋಪಿನಾಥ್ ಬೋರ್ಡೋಲೆ ಅವರು ಅಸ್ಸಾಮಿನ ಮೊದಲ ಮುಖ್ಯಮಂತ್ರಿ. ಅವರು ಕಾಂಗ್ರೆಸ್ ನಾಯಕರೇ ಆಗಿದ್ರು.
ಆದ್ರೆ ಇವತ್ತು ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಯಾಕೆ ಬೈತಾ ಇದೆ ಅಂದ್ರೆ, ಸ್ವಾತಂತ್ರ್ಯ ಸಿಗೋ ಸಮಯದಲ್ಲಿ ನೆಹರು ಮತ್ತು ಕಾಂಗ್ರೆಸ್ ನಾಯಕರು ಅಸ್ಸಾಮಿನ ಒಂದು ದೊಡ್ಡ ಭಾಗವನ್ನ ಪಾಕಿಸ್ತಾನಕ್ಕೆ, ಅಂದ್ರೆ ಆಗಿನ ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶಕ್ಕೆ ಸೇರ್ಸೋಕೆ ಒಪ್ಕೊಂಡಿದ್ರು. ಮುಸ್ಲಿಂ ಲೀಗ್ ಜೊತೆಗಿನ ಮಾತುಕತೆಯಲ್ಲಿ ಅಸ್ಸಾಮನ್ನ ಬಲಿ ಕೊಡೋಕೆ ರೆಡಿಯಾಗಿದ್ರು. ಆಗ ಅಡ್ಡ ನಿಂತಿದ್ದೆ ಇದೇ ಗೋಪಿನಾಥ್ ಬಡೋಲೋಯ್. ಅವರು ಗಾಂಧೀಜಿ ಹತ್ರ ಹೋಗಿ ನೆಹರು ಎದುರು ನಿಂತು, ನನ್ನ ಹೆಣದ ಮೇಲೆ ಅಸ್ಸಾಂ ಪಾಕಿಸ್ತಾನಕ್ಕೆ ಸೇರುತ್ತೆ, ಅಲ್ಲಿವರೆಗೂ ನಾನು ಬಿಡಲ್ಲ ಅಂತ ಹೋರಾಟ ಮಾಡಿದ್ರು. ಅವತ್ತು ಅವರು ಆ ರೀತಿ ದಿಟ್ಟತನವನ್ನ ತೋರಿಸದಿದ್ರೆ ಇವತ್ತು ಗುವಾಹಟಿ ಕೂಡ ಬಾಂಗ್ಲಾದೇಶದ ಕ್ಯಾಪಿಟಲ್ ಢಾಕಾದ ಒಂದು ಭಾಗ ಆಗಿರ್ತಾ ಇತ್ತು. ಸೊ ಮೋದಿ ಮತ್ತು ಅಮಿತ್ ಶಾ ಅವರು ಈ ಇತಿಹಾಸವನ್ನ ಯಾಕೆ ಕೆದಕ್ತಾ ಇದ್ದಾರೆ ಅಂದ್ರೆ, ಜನರಿಗೆ ಒಂದು ಮೆಸೇಜ್ ಅನ್ನ ಕೊಡೋಕೆ. ನೋಡಿ, ಅವತ್ತು ಕಾಂಗ್ರೆಸ್ ನಿಮ್ಮನ್ನ ಮಾರೋಕೆ ರೆಡಿಯಾಗಿತ್ತು, ಆದ್ರೆ ಒಬ್ಬ ದೇಶಭಕ್ತ ನಿಮ್ಮನ್ನ ಉಳಿಸ್ದ. ಇವತ್ತು ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ, ಕಾಂಗ್ರೆಸ್ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿ ಇಷ್ಟೆಲ್ಲ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಇಲ್ಲಿ ಸೀನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಯಾರ ಜೊತೆ ದೋಸ್ತಿಯನ್ನ ಮಾಡ್ಕೊಂಡಿದೆ ಗೊತ್ತಾ? ಬದ್ರುದ್ದೀನ್ ಅಜ್ಮಲ್ ಅವರ AIUDF ಪಾರ್ಟಿ ಜೊತೆ. ಈ ಬದ್ರುದ್ದೀನ್ ಅಜ್ಮಲ್ ಯಾರು ಅಂದ್ರೆ, ಇವ್ರ ಮೇಲೆ ಬಾಂಗ್ಲಾದೇಶಿ ವಲಸಿಗರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಆರೋಪ ಮೊದಲಿನಿಂದಲೂ ಇದೆ. ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಸಿಂಪಲ್ ಆಗಿದೆ. ಅಸ್ಸಾಂನಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಮತ್ತು ಈ ವಲಸಿಗರ ವೋಟ್ ಬ್ಯಾಂಕ್ ಸಾಲಿಡ್ ಆಗಿದೆ. ಇವರ ವೋಟುಗಳು ಸಿಕ್ಕರೆ ನಮಗೆ ಗೆಲುವು ಗ್ಯಾರಂಟಿ ಅನ್ನೋದು ಅವರ ಲೆಕ್ಕಾಚಾರ ಆಗಿದೆ. ಅದಕ್ಕೆ ಅವರು ಹಿಮಂತ ಬಿಸ್ವಾ ಶರ್ಮಾ ಅವರನ್ನ ಕೋಮುವಾದಿ, ದ್ವೇಷ ಹರಡೋರು ಅಂತ ಟೀಕೆ ಮಾಡ್ತಾರೆ. ಇವರು ಬರೀ ಜನರನ್ನ ಡಿವೈಡ್ ಮಾಡಿ ವೋಟ್ ಕೇಳ್ತಾರೆ ಅನ್ನೋದು ಕಾಂಗ್ರೆಸ್ಸಿನ ಆರೋಪ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಕಾಂಗ್ರೆಸ್ ಎಷ್ಟೇ ಜಾತ್ಯತೀತತೆಯನ್ನ ಅಥವಾ ಸೆಕ್ಯುಲರಿಸಂ ಬಗ್ಗೆ ಭಾಷಣವನ್ನ ಬಿಗಿದ್ರು, ಅಸ್ಸಾಮಿನ ಗ್ರೌಂಡ್ ರಿಯಾಲಿಟಿ ಬೇರೆನೆಗಿದೆ. ಅಲ್ಲಿನ ಲೋಕಲ್ ಜನ ಅಷ್ಟೇ ಯಾಕೆ, ಅಲ್ಲಿನ ಒರಿಜಿನಲ್ ಭಾರತೀಯ ಮುಸ್ಲಿಮರು ಕೂಡ ಈ ಬಾಂಗ್ಲಾದೇಶಿ ವಲಸಿಗರನ್ನ ಕಂಡ್ರೆ ಉರ್ಕೋತಾರೆ. ಯಾಕಂದ್ರೆ ಈ ವಲಸಿಗರು ಬಂದು ಅಲ್ಲಿನ ಲೋಕಲ್ ಉದ್ಯೋಗಗಳನ್ನ ಕಿತ್ಕೊಂಡಿದ್ದಾರೆ. ಕೂಲಿ ಕೆಲಸದಿಂದ ಹಿಡಿದು ಬಿಸ್ನೆಸ್ ತನಕ ಎಲ್ಲದರಲ್ಲೂ ಇವರದ್ದೇ ಹಾವಳಿ ಹೆಚ್ಚಾಗಿದೆ. ಅಷ್ಟೇಗೆಲ್ಲ ಲ್ಯಾಂಡ್ ಜಿಹಾದ್ ಅಂತ ಬಿಜೆಪಿ ಕರೆಯೋ ಒತ್ತುವರಿ ಕೂಡ ಅಲ್ಲಿ ಜೋರಾಗೇ ಇದೆ. ಸರ್ಕಾರಿ ಜಾಗ, ದೇವಸ್ಥಾನದ ಜಾಗ, ಕಾಡುಗಳು, ಹೀಗೆ ಎಲ್ಲಿ ಖಾಲಿ ಜಾಗ ಸಿಗುತ್ತೋ ಅಲ್ಲಿ ಗುಡಿಸಲು ಹಾಕೋದು, ಆಮೇಲೆ ಅದು ನಮ್ಮದೇ ಅನ್ನೋದು. ಅಮಿತ್ ಶಾ ಭಾಷಣದಲ್ಲಿ ಒಂದು ಮಾತನ್ನ ಹೇಳಿದ್ರು, ಹಿಮಂತ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿ ನಾವು ಸಾವಿರಾರು ಹೆಕ್ಟೇರ್ ಸರ್ಕಾರಿ ಭೂಮಿಯನ್ನ ಅತಿಕ್ರಮಣ ಕೋರರಿಂದ ಮುಕ್ತ ಮಾಡಿದ್ದೀವಿ ಅಂತ. ಇದು ಸುಳ್ಳಲ್ಲ ಸ್ನೇಹಿತರೆ. ಕಳೆದ 5 ವರ್ಷಗಳಲ್ಲಿ ಅಸ್ಸಾಂನಲ್ಲಿ ಬುಲ್ಡೋಸರ್ ಆರ್ಭಟ ಜೋರಾಗಿಯೇ ಇತ್ತು. ಬರೀ ಜಾಗದ ವಿಷಯ ಅಲ್ಲ, ಡ್ರಗ್ಸ್ ಮಾಫಿಯಾ, ಸುಪಾರಿ ಕಿಲ್ಲಿಂಗ್ಸ್, ಕಳ್ಳತನ, ಇವೆಲ್ಲದರ ಮೂಲ ಹುಡ್ಕೊಂಡು ಹೋದ್ರೆ ಅದರ ಲಿಂಕ್ ಬಾಂಗ್ಲಾದೇಶದ ಬಾರ್ಡರ್ಗೆ ಹೋಗಿ ನಿಲ್ಲುತ್ತೆ. ಇದೇ ಕಾರಣಕ್ಕೆ ಅಲ್ಲಿನ ಸ್ಟೂಡೆಂಟ್ ಯೂನಿಯನ್ಗಳು, ಸ್ಥಳೀಯ ಸಂಘಟನೆಗಳು ಬಿಜೆಪಿ ನಿಲುವಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಗೆ ಅಭಿವೃದ್ಧಿ ಆಮೇಲೆ ಮೊದಲು ನಮ್ಮ ಆಸ್ಮಿತೆ ಉಳಿಬೇಕು ಅನ್ನೋದು ಅಸ್ಸಾಮಿನ ಕೂಗಾಗಿದೆ. ಇದನ್ನೇ ಹಿಮಂತ ಬಿಸ್ವಾ ಶರ್ಮಾ ಅವರು ಸರಿಯಾಗಿ ಕ್ಯಾಚ್ ಮಾಡಿರೋದು. ಅವ್ರು ಹೇಳ್ತಾರೆ, ನಾನು ಎಲೆಕ್ಷನ್ ಗೆಲ್ಲೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೆ ನಾನು ಸಿಎಂ ಕುರ್ಚಿಯಲ್ಲಿ ಇರೋವರೆಗೂ ಮಿಯಾರನ್ನ ಅಂದ್ರೆ ಬಂಗಾಳಿ ಮುಸ್ಲಿಂ ವಲಸಿಗರನ್ನ ಸುಮ್ಮನೆ ಬಿಡಲ್ಲ ಅಂತ. ಈಗ ಯೋಚನೆ ಮಾಡಿ, ಒಂದ್ ಕಡೆ ಕಾಂಗ್ರೆಸ್ ಮಾನವೀಯತೆ, ಹಕ್ಕು ಅಂತ ಮಾತಾಡಿದ್ರೆ, ಇನ್ನೊಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಭದ್ರತೆ ಮತ್ತು ಸಂಸ್ಕೃತಿ ರಕ್ಷಣೆ ಅಂತಿದೆ. ಜನ ಯಾರ ಕಡೆ ನಿಲ್ತಾರೆ? ಒಟ್ಟಲ್ಲಿ ಹೇಳೋದಾದ್ರೆ ಅಸ್ಸಾಂ ಎಲೆಕ್ಷನ್ ಕಡ ಈಗ ಯುದ್ಧ ಭೂಮಿ ಅಂತಾಗಿದೆ. ಬಿಜೆಪಿಯ ಪ್ಲಾನ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನೀವು ನಮಗೆ ವೋಟನ್ನ ಹಾಕಿ ನಾವು ರಾಜ್ಯವನ್ನ ಕ್ಲೀನ್ ಮಾಡ್ತೀವಿ, ಇಲ್ಲಾಂದ್ರೆ ಅಸ್ಸಾಂ ಇನ್ನೊಂದು ಇಸ್ಲಾಮಿಕ್ ಸ್ಟೇಟ್ ಆಗೋದನ್ನ ಯಾರು ತಡೆಯೋಕೆ ಆಗಲ್ಲ. ಈ ಭಯ ಮತ್ತು ಭರವಸೆಯ ಮಿಕ್ಸ್ಚರ್ ವರ್ಕ್ ಆಗುತ್ತಾ? ಇನ್ನೊಂದ್ ಕಡೆ ಕಾಂಗ್ರೆಸ್ ಮತ್ತು ಅಜ್ಮಲಿನ ಮೈತ್ರಿಕೂಟ ಈ ಮೈನಾರಿಟಿ ವೋಟುಗಳನ್ನ ಒಗ್ಗೂಡಿಸಿ ಬಿಜೆಪಿಯನ್ನ ಸೋಲಿಸೋಕೆ ಪ್ಲಾನ್ ಅನ್ನ ಮಾಡ್ತಾ ಇವೆ. ಆದ್ರೆ ಒಂದು ವಿಷಯ ಅಂತೂ ಸತ್ಯ, ಯಾವುದೇ ಪಾರ್ಟಿ ಆಗಿರ್ಲಿ ಒಂದು ವಿಷಯವನ್ನ ಇಷ್ಟು ಅಗ್ರೆಸಿವ್ ಆಗಿ ಪ್ರಚಾರ ಮಾಡ್ತಾ ಇದೆ ಅಂದ್ರೆ ಅಲ್ಲಿನ ಜನರಿಗೆ ಆ ಸಮಸ್ಯೆ ತೀರಾ ಹತ್ರವಾಗಿರುತ್ತೆ ಅಂತಾನೆ ಅರ್ಥ. ನಾವು ಬಿಹಾರ ಎಲೆಕ್ಷನ್ ಅನ್ನ ನೋಡಿದ್ವಿ. ಅಲ್ಲಿ ರಾಹುಲ್ ಗಾಂಧಿ ಜಾತಿ ಗಣಿತಿ ಅಂತ ಎಷ್ಟೇ ಬಡ್ಕೊಂಡ್ರು ಜನ ಕ್ಯಾರೆ ಅಂತಿಲ್ಲ. ಆದ್ರೆ ಅಸ್ಸಾಂನಲ್ಲಿ ವಲಸಿಗರು ಅನ್ನೋದು ಎಮೋಷನಲ್ ವಿಷಯ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಅಮಿತ್ ಶಾ ಹೇಳಿದಾಗೆ ಎಲೆಕ್ಷನ್ ಮುಗಿಯೋದ್ರೊಳಗೆ ಅಕ್ರಮ ವಲಸಿಗರು ಗಂಟು ಮುಟ್ಟೆ ಕಟ್ತಾರ, ಅಥವಾ ಇದೆಲ್ಲ ಬರೀ ಎಲೆಕ್ಷನ್ ಗಿಮಿಕ್ ಆಗಿ ಉಳಿದು ಬಿಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ತಗೊಂಡಿರೋ ಈ ಕಠಿಣ ನಿರ್ಧಾರ ಸರಿಯಾಗಿದ್ಯಾ? ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ನಮ್ಮ ಕರ್ನಾಟಕದಲ್ಲೂ ಇಂಥದ್ದೇ ಕ್ರಮ ಕೈಗೊಳ್ಬೇಕಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.